ಹಾಯ್, ನಾನು ಲಾಸ್ಟ್ ವೀಡಿಯೋದಾಗ ನಿಮ್ಗೆ ತೋರಿಸಿದೆ ಚಿಕ್ಕ ತಿರುಪತಿ ದೇವಸ್ಥಾನ ಎಲ್ಲ. ಇವತ್ತು ಅದರಿಂದನೇ ಸಂತೆ ಇದ್ದೆ ಅಂತೇಳಿದ್ನಲ್ಲ, ಇವತ್ತು ಬನ್ನಿ ಅದನ್ನು ತೋರಿಸ್ತೀನಿ. ದೇವಸ್ಥಾನ ಹಿಂದೆ ಸಂತೆ ಇರುತ್ತೆ, ಪ್ರತಿ ಶನಿವಾರ ನಡೆಯುತ್ತೆ ಅಲ್ಲಿ ಸಂತೆ. ಅದು ಸಂತೆ ಹೇಗಿರುತ್ತೆ ಹೋಗಿ ನೋಡೋಣ ಬನ್ನಿ. ಅಲ್ಲಿ ಕುರಿ, ನಾಟಿ ಕೋಳಿ ಮತ್ತು ತರಕಾರಿಗಳು ಎಲ್ಲ ಇರುತ್ತೆ. ತುಂಬ ದೊಡ್ಡ ಸಂತೆ ಇದು. ನೋಡಿ, ಗಾಡಿಗಳಿಗೆಲ್ಲ ಬಂದಿದೆ. ನೋಡಿ ಕುರಿಗಳು, ತುಂಬ ಕುರಿಗಳು ಬರುತ್ತೆ ಇಲ್ಲಿ. ಮತ್ತು ನಾಟಿ ಕೋಳಿಗಳು, ಪ್ಯೂರ್ ನಾಟಿ ಕೋಳಿ ಇರಲ್ಲ. ಇಲ್ಲೆಲ್ಲ ಪ್ಯೂರ್ ನಾಟಿ ಕೋಳಿನೇ ಸಿಗೋದು. ಈ ಹಳ್ಳಿಗಳಿಂದ ತಗೊಂಡ್ಬರ್ತಾರೆ. ನೀವು ಬೇಕು ಅನ್ನೋರು ಬಂದಿಲ್ಲಿ ತಗೊಬೋದು. ಕುರಿ ಎಲ್ಲ ಎಷ್ಟು ಕುರಿ ಇದೆ, ಎಲ್ಲ ಥರ ಕುರಿನೂ ಸಿಗುತ್ತೆ. ಬನ್ನಿ ಯಾವ ಥರ ಸೇಲ್ ಮಾಡ್ತಾರೆ ಹೋಗಿ ನೋಡೋಣ. ಎಲ್ಲ ಜಾತಿ ಕುರಿಗಳು ಇಲ್ಲೇ ಇದ್ದಾವೆ. ಕುರಿ, ಮೇಕೆ. ಈ ಕಡೆ ಸ್ಟಾರ್ಟಿಂಗ್ ಬಂದಂಗೆ ನಮ್ಮ ಕುರಿನೇ ಸಿಗೋದು. ಪೂರ್ತಿ ಕುರಿಗಳೇ ನಿಲ್ಲಿಸಿದ್ದಾರೆ. ಬನ್ನಿ ಒಳಗೋಗಿ ನೋಡ್ಕೊಂಡು ಆಮೇಲೆ ತಿರ್ಗಾ ಇಲ್ಲಿ ಬರೋಣ, ಇನ್ನು ಏನೇನಿದೆ ಅಂತ. ನೋಡಿ, ಗಾಡಿಗಳಿಗೆಲ್ಲ ತುಂಬಿಸ್ಕೊಂಡಿದ್ದಾರೆ ಕುರಿನ. ಚಾಕುಗಳು ಎಲ್ಲ ಇದೆ. ಮತ್ತು ತರಕಾರಿಗಳು ನೋಡಿ, ಗುಡ್ಡೆ ಇಕ್ಕಿದ್ದಾರೆ. ಇದು 3 ಗುಡ್ಡೆ 50 ರೂಪಾಯಿನೋ ಕಡಲೆಕಾಯಿ ಇಕ್ಕಿದ್ದಾರೆ. ನೋಡಿ, ಇಲ್ಲಿ ನಾಟಿ ಕೋಳಿಗಳು ಪೂರ್ತಿ. ಹೇಳಿದ್ನಲ್ಲ, ಇವೆಲ್ಲ ಹಳ್ಳಿಗಳಿಂದ ತೊಗೊಂಬರೋದು, ಸಾಕಿರೋವು. ಎಲ್ಲ ಥರ ಐಟಮ್ಗಳು ಇಲ್ಲಿ ಸಿಗುತ್ತೆ. ಹಣ್ಣುಗಳು, ತರಕಾರಿಗಳು, ಕುರಿ, ಕೋಳಿ, ಮತ್ತು ಇದು ಸಿಗುತ್ತೆ, ಏನಂತಾರೆ, ಬಾತ್ಕೋಳಿನೂ ಇರುತ್ತೆ ಇಲ್ಲಿ. ಬಾತು ತೋರಿಸ್ತೀನಿ ಬನ್ನಿ. ಪಕ್ಷಿಗಳು ಇಕ್ಕಿರ್ತಾರೆ ನೋಡಿ. ಈ ಕಡೆ ಎಲ್ಲ ತರಕಾರಿಗಳಿದೆ. ಇದು ಹಗ್ಗ ಏನೋ ಇಕ್ಕಿದ್ದಾರೆ. ಟೊಮ್ಯಾಟೊ 6 kg 100 ರೂಪಾಯಿ ಏನೋ ಇದೆ. 6 kg 100 ರೂಪಾಯಿ ಟೊಮ್ಯಾಟೊ. ನಮ್ಮ ಮುಂದೆ ದೇವಸ್ಥಾನ ಕಾಣಿಸ್ತಿದೆಯಲ್ಲ, ಚಿಕ್ಕ ತಿರುಪತಿ ದೇವಸ್ಥಾನ ಇದೆ, ಅದರಿಂದನೇ ಇದು ಸಂತೆ ಇರೋದು. ನೋಡಿ, ಇವೆಲ್ಲ ತರಕಾರಿ ಎಲ್ಲ. ಈ ಗಾಡಿಗಳೆಲ್ಲ ನಿಂತಿದೆಯಲ್ಲ, ಈ ಗಾಡಿಗಳಿಗೆ ಅವ್ರ ತರಕಾರಿನ ಮತ್ತು ಕೋಳಿಗಳು ಎಲ್ಲ ಇದರಲ್ಲೇ ತಂದಿರೋದು. ತಂದಿಲ್ಲಿ ನಿಲ್ಸ್ಕೊಂಡಿದ್ದಾರೆ ನೋಡಿ. ಎಲ್ಲ ಬೆಳಗ್ಗೆನೆ ಬಂದ್ಬಿಡ್ತಾರೆ ತಗೊಂಡು. ನೋಡಿ, ಕೋಳಿಗಳಿದ್ದು ನಾಟಿ ಕೋಳಿ ಇದೆ. ಇವೆಲ್ಲ ಪ್ಯೂರ್ ನಾಟಿ ಕೋಳಿ. ನಾವು ಅಂಗಡಿಗಳಿಗೆ ತೊಗೊಂಡ್ರೆ ಪ್ಯೂರ್ ನಾಟಿ ಕೋಳಿ ಇರಲ್ಲ, ಕ್ರಾಸ್ ಇರ್ತವೆ. ನಮ್ಗೆ ಪ್ಯೂರ್ ಬೇಕಂದ್ರೆ ನೋಡಿ ತೊಗೊಬೇಕು. ಈ ಸಂತೆಯಲ್ಲಿ ಇವತ್ತು ಜನ ಕಮ್ಮಿ ಇದ್ದಾರೆ. ನಾನು ಹೇಳಿದ್ನಲ್ಲ, ಇವತ್ತು ಕರ್ನಾಟಕ ಬಂದಿದೆ ಅಂತ. ಅದಕ್ಕೆ ಜನ ಅಷ್ಟಿಲ್ಲ. ಇಲ್ಲ ಅಂದರೆ ಇಲ್ಲೂ ತುಂಬ ಕ್ರೌಡ್ ಇರ್ತಾರೆ. ನೋಡಿ, ಅಲ್ಲಿ ದೇವಸ್ಥಾನ ಕಾಣಿಸ್ತಿದೆ.
ನೋಡಿ ಊಟನೂ ಸಿಗುತ್ತೆ ಇಲ್ಲಿ. ಚಾಕು ಶಾರ್ಪ್ ಮಾಡಿಸ್ಬೇಕು, ಅದು ಇಕ್ಕಿದ್ದಾರೆ. ಬನ್ನಿ ಮೇಲೆ ಹೋಗಿ ನೋಡೋಣ ವ್ಯಾಪಾರ ಯಾವ ರೀತಿ ಮಾಡ್ತಾರೆ ಅಂತ. ನೋಡಿ ಇವ್ರು ಯಾರೋ ವ್ಯಾಪಾರ ಮಾಡ್ತಿದ್ದಾರೆ. ನೋಡಿ ಇದ್ರ ಬಗ್ಗೆ ಎಲ್ಲ ಗೊತ್ತಿರೋರು ತಗೊಬೇಕು, ಯಾವ ರೀತಿ ವ್ಯಾಪಾರ ಮಾಡೋದು ಅಂತ. ಗೊತ್ತಿಲ್ಲದೆ ನಾವು ತಗೊಳಕ್ಕಾಗಲ್ಲ. ನೋಡಿ ಎಲ್ಲ ಕುರಿನ ಗಾಡಿ ಒಳಗೆ ಹಾಕ್ತಿದ್ದಾರೆ. ಗಾಡಿ ಒಳಗೆ ಹಾಕ್ತಿದ್ದಾರೆ ಕುರಿನೆಲ್ಲ, ಯಾಕಂತ ಗೊತ್ತಾಗಿಲ್ಲ. ನೋಡಿ ಅಲ್ಲೆಲ್ಲ ತುಂಬಾ ವ್ಯಾಪಾರಗಳು ಮಾಡ್ತಿದ್ದಾರೆ. ಇಲ್ಲಿ ಕುರಿಗಳು ಇನ್ನೂ ತುಂಬಾ ಜಾಸ್ತಿ ಬರುತ್ತೆ. ನೋಡಿ ಅಲ್ಲೇನೋ ಕಾಸು ಕೊಟ್ಬಿಟ್ಟು 100 ರೂಪಾಯಿ ಏನೋ ಕೊಟ್ಟಿದ್ದಾರೆ. ಕೊಟ್ಬಿಟ್ಟು ಏನೋ ಅವ್ರು ರೇಟ್ ಕೇಳಿದ್ದಾರೆ. ನೋಡೋಣ ಇಲ್ಲಿ ಆಗುತ್ತೋ ಇಲ್ಲ ಅಂತ. ಇಲ್ಲ ಒಪ್ಕೊಂಡಿಲ್ಲ, ದುಡ್ಡು ವಾಪಸ್ ಕೊಟ್ಬಿಟ್ರು. ಇದೆಲ್ಲ ವ್ಯಾಪಾರ ಮಾಡಬೇಕಂದ್ರೆ ಮಾತಾಡೋಕೆ ಚೆನ್ನಾಗಿ ಬರಬೇಕು, ಮತ್ತು ಗೊತ್ತಿರಬೇಕು ಕುರಿ ಬಗ್ಗೆ ರೇಟುಗಳೆಲ್ಲ. ನೋಡಿ ನೀವೆಲ್ಲ ನೋಡ್ತಾ ಇದ್ದೀರಾ ಎಲ್ಲ ಯಾವ ಥರ ಎಲ್ಲ ಕಡೆನೂ ಒಬ್ರು ಕುರಿಗಳು ತಗೊತಾವ್ರೆ. ಅಂದರೆ ಇಲ್ಲಿ ಬಂದರೆ ಯಾವ ಥರ ಕುರಿ ಬೇಕೋ ಆ ಥರದ್ದು ಸಿಗುತ್ತೆ, ಕುರಿ ಮೇಕೆ ಎಲ್ಲ.
ನೀವು ಯಾರಾದರೂ ಈ ಸಂತೆಗೆ ಬಂದಿದ್ದರೆ ಕಮೆಂಟ್ ಮಾಡಿ. ಬನ್ನಿ ಹಾಗೆ ಇನ್ನು ಒಳಕ್ಕೆ ಹೋಗಿ ನೋಡೋಣ ಏನೇನಿದೆ ಅಂತ. ಇಲ್ಲಿ ಕುರಿಗಳೇ ಜಾಸ್ತಿ ಇರೋದು, ಅಂದರೆ ಈ ಕಡೆ ಕುರಿಗಳು, ಇನ್ನು ಆ ಕಡೆ ಎಲ್ಲ ಬರೀ ತರಕಾರಿಗಳು ಹಣ್ಣುಗಳು ಆ ಥರ ಇದೆ. ನೋಡಿ ಇಲ್ಲಿ ಒಳಕೋದ್ರೆ ಇಲ್ಲಿಂದ ಪೂರ್ತಿ ತರಕಾರಿಗಳಿರೋದು, ಎಲ್ಲ ಫ್ರೆಶ್ ಆಗಿದೆ ತರಕಾರಿ. ನೋಡಿ ಇವೆಲ್ಲ ತೋಟದಿಂದ ತಂದಿರೋದು, ಸೊಪ್ಪು ಈರುಳ್ಳಿ ಎಲ್ಲ ಇದೆ. ನೀವು ಯಾರಾದರೂ ದೇವಸ್ಥಾನಕ್ಕೆ ಬರೋರು ಹಾಗೆ ಈಗ ಹಿಂದೆ ದೇವಸ್ಥಾನ ಹಿಂದೆ ಬನ್ನಿ, ತರಕಾರಿಗಳೆಲ್ಲ ತೊಗೊಂಡೋಗ್ಬೋದು. ನಾನು ತೋರಿಸ್ತಾ ಇದ್ದೀನಲ್ವ ಏನೇನು ಸಿಗುತ್ತೆ ಅಂತ. ನೀವು ಮುಂದೆ ದೇವಸ್ಥಾನಕ್ಕೆ ಬರ್ತೀರಾ ಹಾಗೆ ಹೋಗ್ಬಿಡ್ತೀರಾ, ಹಿಂದೆ ಮಾರ್ಕೆಟ್ ಇರೋದು ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ತರಕಾರಿ ಎಲ್ಲ ಫ್ರೆಶ್ ಆಗಿ ಸಿಗುತ್ತೆ. ನೆಕ್ಸ್ಟ್ ಈ ಕಡೆ ಬಂದರೆ ನೋಡಿ, ಈ ಕಡೆ ಕೋಳಿ ಇದ್ದಂಗಿದೆ, ಎಲ್ಲ ನಾಟಿ ಕೋಳಿಗಳು ಇದ್ದಂಗಿದೆ. ಬನ್ನಿ ತೋರಿಸ್ತೀನಿ. ನೋಡಿ ಇಲ್ಲೆಲ್ಲ ನಾಟಿ ಕೋಳಿ ಇದೆ. ಇದು ನೋಡೋಣ ಯಾವ ರೀತಿ ವ್ಯಾಪಾರ ಮಾಡ್ತಾನೆ ಅಂತ. ಎಲ್ಲ ಈ ಫೈಟರ್ ಕೋಳಿ, ಹುಂಜ, ನಾಟಿ ಕೋಳಿ ಎಲ್ಲ ಥರ ಕೋಳಿನೂ ಇಲ್ಲಿದೆ. ಇಲ್ಲಿ ಕೋಳಿ 1 kg ಸಿಗುತ್ತೆ. ಚಿಕ್ಕ ಕೋಳಿ ಮತ್ತು ಕೋಳಿ ಮರಿ ಎಲ್ಲ ಇಕ್ಕಿದ್ದಾರೆ. ನೋಡಿ ಆ ಕಡೆಯಿಂದ ಎಲ್ಲ ತರಕಾರಿ, ಆ ಕಡೆ ಕುರಿಗಳು, ಇಲ್ಲಿ ಕೋಳಿಗಳು. ನೋಡಿ ಅಲ್ಲಿ ಒಬ್ಬರು ವೆಯ್ಟ್ ಆಗ್ತಿದ್ದಾರೆ, ಕೋಳಿ ತಗೊಳ್ಳೋ ಥರ ಇದ್ದಾರೆ. ನೋಡೋಣ ಎಷ್ಟು ಹೇಳ್ತಾರೆ ಅಂತ. ಏನೋ ಫೋನ್ ಮಾಡಿ ಕೇಳ್ತಿದ್ದಾರೆ. ವೆಯ್ಟು ಅದು ಅವ್ರದ್ದು ಆ ಮಿಷಿನ್ ಇಟ್ಕೊಂಡಿದ್ದಾರೆ, ಅದ್ರಾಗೆ ವೆಯ್ಟ್ ಹಾಕ್ಬಿಡ್ತಾರೆ ಎಷ್ಟಿದೆ ಅಂತ. 2 ಜೋಡಿ ಕೋಳಿ, 2 1 kg ಬರ್ಬೋದೇನೋ ಅನಿಸುತ್ತೆ. ತಗೊಳೋದು ಡೌಟ್ ಅಯ್ಯಪ್ಪನು. ಇದೇ ಥರ ಒಳ್ಳೊಳ್ಳೆ ವೀಡಿಯೋ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಲು. ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ, ಲೈಕ್ ಮಾಡಿ. ನೋಡಿ ಪಾರಿವಾಳ ಎಲ್ಲ ಇದೆ.
ಥ್ಯಾಂಕ್ ಯು.